ಹಾಯ್ ಹಲೋ ನಮಸ್ತೆ ಮ್ಯಾಥ್ಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ ನಂಬರ್ 4 ಕ್ವಾಡ್ರಾಟಿಕ್ ಈಕ್ವೇಷನ್ ನ ಸೆಕೆಂಡ್ ಎಕ್ಸರ್ಸೈಸ್ ನ ಸಾಲ್ವ್ ಮಾಡ್ತಾ ಇದೀವಿ. ಇಫ್ ಯು ಆರ್ ನಾಟ್ ಯೆಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಸೆಕೆಂಡ್ ಎಕ್ಸರ್ಸೈಸ್. ಸೊ ಎಕ್ಸರ್ಸೈಸ್ 4.1 ನ ಫಸ್ಟ್ ಕ್ವೆಶ್ಚನ್ ಈ ತರ ಇದೆ. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಫಸ್ಟ್ ಕ್ವೆಶ್ಚನ್ x ಸ್ಕ್ವೇರ್ ಮೈನಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0. ನಮಗೆ ಆಲ್ರೆಡಿ ಸ್ಟೆಪ್ಸ್ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಐ ಹ್ಯಾವ್ ಟು ಮಲ್ಟಿಪ್ಲೈ ಸಿ ಅಂಡ್ ಎ. ಸೊ ಇಫ್ ಐ ಮಲ್ಟಿಪ್ಲೈ ಸಿ ಅಂಡ್ ಎ ಐ ಆಮ್ ಗೆಟಿಂಗ್ ಮೈನಸ್ 10x ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಐ ಹ್ಯಾವ್ ಟು ಫೈಂಡ್ ಫ್ಯಾಕ್ಟರ್ಸ್ ಸಚ್ ದಟ್ ಸಮ್ ಅಥವಾ ಡಿಫರೆನ್ಸ್ ಮಾಡಿದಾಗ ನನಗೆ ಮಿಡಲ್ ಟರ್ಮ್ ಬರಬೇಕು. ಓಕೆ, ಸೊ ಫ್ಯಾಕ್ಟರ್ಸ್ ಹುಡ್ಕೋಣ. ಈಗ 10 ಗೆ ಫ್ಯಾಕ್ಟರ್ಸ್ ಬಂದು 5 and 2. ಓಕೆ, ವಿಲ್ ಡಿಸೈಡ್ ಆನ್ ದ ಸೈನ್. ಇಲ್ಲಿ ನಮಗೆ -3 ಬೇಕು. ಸೊ ಇಫ್ ಯು ನೀಡ್ -3 ಐ ವಿಲ್ ಗಿವ್ ಮೈನಸ್ ಟು ದ ಬಿಗ್ಗರ್ ನಂಬರ್. -5 ಏನ್ ಮಾಡಿದ್ರೆ -3 ಸಿಗುತ್ತೆ, ವಿ ಶುಡ್ ಡು +2. ಓಕೆ, ಅಂಡ್ ಇಲ್ಲೊಂದು x ಕೊಡ್ತೀನಿ, ಇಲ್ಲೊಂದು x ಕೊಡ್ತೀನಿ. -5 + 2 ವಿಲ್ ಗಿವ್ ಮಿ -10, x into x ವಿಲ್ ಗಿವ್ ಮಿ x ಸ್ಕ್ವೇರ್. ಸೊ ದೀಸ್ ಆರ್ ಮೈ ಫ್ಯಾಕ್ಟರ್ಸ್ ನಾವು. ಸೊ ಏನ್ ಬರೀತೀನಿ ನಾನು, x ಸ್ಕ್ವೇರ್ -5x plus 2x minus 10 is equal to 0. So first two terms in the n common ತಗಿಬೋದು. I can take x common. So x common ತೆಗೆದ್ರೆ I'll get x minus 5 plus the next two terms in the I can take 2 common. So I will get x minus 5 is equal to 0. ಈಗ ಇದು ಸೆಕೆಂಡ್ ಟರ್ಮ್, ಇದನ್ನ ಫಸ್ಟ್ ಟರ್ಮ್ ಅಂತ ಅನ್ಕೊಳ್ಳೋಣ. ಇನ್ ಬೋತ್ ದ ಟರ್ಮ್ಸ್ ಐ ಕ್ಯಾನ್ ಸಿ x minus 5 ಕಾಮನ್. ಸೊ x minus 5 ನ ಕಾಮನ್ ತಗೋತೀನಿ. ಅವಾಗ ಉಳಿಯೋದು ನನಗೆ x plus 2 is equal to 0. ಈಗ ನೋಡಿ, you have a product of two numbers and the answer is 0. When will you get an answer 0? ಯಾವ್ದಾದ್ರೂ ಒಂದು ನಂಬರ್ 0 ಇದ್ರೆ ನಿಮಗೆ ಆನ್ಸರ್ 0 ಸಿಗೋದು. ಕರೆಕ್ಟ್? ಸೊ ಐದರ್ x plus 5 is equal to 0 or x plus 2 is equal to 0. ಸೊ ಈಗ x ವ್ಯಾಲ್ಯೂ ಬೇಕಿತ್ತು ನಮಗೆ. ಸೊ x is equal to -5 or x is equal to -2. These are your answers. Next, 2x square plus x minus 6 is equal to 0. So ನಾನು ಇದೇನು ಮಾಡಬೇಕು, ಆಸ್ ಇಟ್ ಈಸ್ ಫಸ್ಟ್ ಸ್ಟೆಪ್ ಶುಡ್ ಬಿ -12x ಸ್ಕ್ವೇರ್. ನೆಕ್ಸ್ಟ್ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಸರ್ಚ್ ಫ್ಯಾಕ್ಟರ್ ಸಚ್ ದಟ್ ನನಗೆ ಆನ್ಸರ್ 1 ಬರಬೇಕು. ಓಕೆ, ಸೊ ಬೆಸ್ಟ್ ಫ್ಯಾಕ್ಟರ್ ಈಸ್ 4 and 3 ಬಿಕಾಸ್ 4 - 3 ಏನೋ ಈ ನಂಬರ್ಸ್ಗೆ ಏನೋ ಮಾಡಿದ್ರೆ ಐ ವಿಲ್ ಈಸಿಲಿ ಗೆಟ್ 1. ಈಗ ಪಾಸಿಟಿವ್ 1 ಬೇಕು. ಸೊ ಪಾಸಿಟಿವ್ ಸೈನ್ ನ ಬಿಗರ್ ನಂಬರ್ ಕೊಡ್ತೀನಿ, ನೆಗೆಟಿವ್ ಸೈನ್ ನ ಸ್ಮಾಲರ್ ನಂಬರ್ ಕೊಡ್ತೀನಿ. ಎಕ್ಸ್ ಇಲ್ಲಿ ಬರಿತೀನಿ, ಎಕ್ಸ್ ಇಲ್ಲಿ ಬರಿತೀನಿ. ಓಕೆ, ಸೊ 4x ಇಂಟು -3x ವಿಲ್ ಗಿವ್ ಮಿ -12x ಸ್ಕ್ವೇರ್. ಅಂಡ್ ಮಿಡಲ್ ಟರ್ಮ್ ನ ಇವಾಗ 4x -3x ಅಂತ ಬರಿತೀನಿ. -6 is equal to 0. ಸೇಮ್ ಫಸ್ಟ್ ಟೂ ಟರ್ಮ್ಸ್ ಇಂದ ಏನೇನು ಕಾಮನ್ ತಗೋಬಹುದು, 2 and 4 ಇದೆ. ಸೊ ಐ ಕ್ಯಾನ್ ಟೇಕ್ 2 ಕಾಮನ್. x ಸ್ಕ್ವೇರ್ ಅಂಡ್ x ಇದೆ, ಐ ಕ್ಯಾನ್ ಟೇಕ್ x ಕಾಮನ್. ಸೊ ಒಳಗಡೆ ಉಳಿಯೋದು x, ಒಳಗಡೆ ಏನು ಉಳಿಯುತ್ತೆ, ಐ ವಿಲ್ ಗೆಟ್ x plus 2 -3. ಈಗ -3ನೇ ಕಾಮನ್ ತೆಗಿತೀನಿ. ಸೊ x ಒಳಗಡೆ ಉಳ್ಕೊಳ್ಳುತ್ತೆ. ಮೈನಸ್ ಆಲ್ರೆಡಿ ಆಚೆಗಡೆ ತಗೊಂಡಿದೀವಿ. ಸೊ ಐ ವಿಲ್ ಗೆಟ್ ಪ್ಲಸ್ ಇಯರ್, +2 is equal to 0. ಸೊ ನೆಕ್ಸ್ಟ್ ಏನಾಗುತ್ತೆ, 2x -3 ಕಾಮನ್ ತಗೊಂಡ್ರೆ, ಅಂದ್ರೆ ಈಗ ಎರಡು ಟರ್ಮ್ಸ್ ಇದೆ ಇಲ್ಲಿ. ಸೊ ಎರಡು ಟರ್ಮ್ಸ್ ಅಲ್ಲಿ x plus 2 ಕಾಮನ್ ಇದೆ. ಸೊ 2x -3 ಈ ಕಡೆ ಕಾಮನ್ ಅಂತ ಬರ್ದೀನಿ, ಇಂಟು x plus 2 is equal to 0. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇದೆ, ಆನ್ಸರ್ 0 ಬೇಕು. ಸೊ ಐದರ್ 2x -3 is equal to 0 or x plus 2 is equal to 0. ಸೊ x ವ್ಯಾಲ್ಯೂ ಏನಾಗುತ್ತೆ, x is equal to 3/2 or x is equal to -2. ಸೊ ನಮ್ಮ ಥರ್ಡ್ ಕ್ವೆಶನ್ ಈ ತರ ಇದೆ. √2x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 5√2 is equal to 0. ಈ ಕ್ವೆಶನ್ ಅಲ್ಲಿ ನಾವು ಒಂದು ಸ್ವಲ್ಪ ಹುಷಾರಾಗಿರ್ಬೇಕು ಬಿಕಾಸ್ ನಮಗೆ ರೂಟ್ ನಂಬರ್ಸ್ ಬಂದಿದೆ. ಓಕೆ, ಆಸ್ ಯೂಶುವಲ್ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಸಿ ಆಮೇಲೆ ಎನ ಮಲ್ಟಿಪ್ಲೈ ಮಾಡಬೇಕು. 5√2 ಇಂಟು √2. ವಿ ಆಲ್ರೆಡಿ ನೋ ದಟ್ √2 ಇಂಟು √2 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಇಟ್ ವಿಲ್ ಬಿ 2. ಬಟ್ ಈ ಸರಿ 5√2 ಇಂಟು √2 ಏನಾಗುತ್ತೆ, √2 ಇಂಟು √2 ಇಷ್ಟು 5 ಇತ್ತು. ನಾನು ಅದ್ರ ಜೊತೆಗೆ 5 ನ ಮಲ್ಟಿಪ್ಲೈ ಮಾಡ್ತೀನಿ, ವಿಚ್ ಇಸ್ ನಥಿಂಗ್ ಬಟ್ 10. ಓಕೆ, ಸೊ ಈಗ ನನಗೆ 10 ಬೇಕು. ಫ್ಯಾಕ್ಟರ್ಸ್ ಆಫ್ 10 ಶುಡ್ ಬಿ ಸಚ್ ದಟ್ ಸಮ್ ಆರ್ ಡಿಫರೆನ್ಸ್ ವಿಲ್ ಗಿವ್ ಮಿ ದ ಮಿಡಲ್ ನಂಬರ್, ದಟ್ ಇಸ್ 7. ಈಗ ಎಲ್ರಿಗೂ ಗೊತ್ತು ದಟ್ 5 2s are 10 ಅಂಡ್ 5 ನ 2 ನ ಆಡ್ ಮಾಡಿದ್ರೆ ಐ ಆಮ್ ಗೆಟಿಂಗ್ 7. ಸೊ ಎರಡಕ್ಕೂ ಪಾಸಿಟಿವ್ ಸೈನ್ ನ ಕೊಡ್ತೀನಿ. ಅಂಡ್ ಸಿನ್ಸ್ 10x ಸ್ಕ್ವೇರ್ ಇಸ್ ದ ಪ್ರಾಡಕ್ಟ್, ಇಲ್ಲಿಗೊಂದು x ಕೊಡ್ತೀನಿ, ಇಲ್ಲಿಗೊಂದು x ಕೊಡ್ತೀನಿ. ಸೊ ನಾವು √2x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 5√2 is equal to 0.
ಫಸ್ಟ್ ಎರಡು ಟರ್ಮ್ ಇಂದ ನಾನು ರೂಟ್ 2 ನ ಕಾಮನ್ ತೆಗಿತೀನಿ, ಬಿಕಾಸ್ ರೂಟ್ 2 ಆಕ್ಚುಯಲ್ ಹೋಲ್ ನಂಬರ್ 2 ಅಲ್ಲೂ ಒಂದು ರೂಟ್ 2 ಇರುತ್ತೆ. ಸೊ ರೂಟ್ 2 ಕಾಮನ್ ತೆಗಿತೀನಿ, ಅದ್ರ ಜೊತೆಗೆ ಎಕ್ಸ್ ನು ಕಾಮನ್ ತೆಗಿತೀನಿ, ಬಿಕಾಸ್ ಎರಡರಲ್ಲೂ ಎಕ್ಸ್ ಮಿನಿಮಮ್ ಒಂದ್ಸರಿ ಇದೆ. ಸೊ ಇಲ್ಲೇನು ಉಳಿಯುತ್ತೆ, ಇಟ್ ವಿಲ್ ಬಿ ಎಕ್ಸ್ ಹಿಯರ್, ಪ್ಲಸ್ ಇಲ್ಲೇನು ಉಳಿಯುತ್ತೆ, ಇಟ್ ಈಸ್ ರೂಟ್ 2, ಬಿಕಾಸ್ ರೂಟ್ 2x ಇಂಟು ರೂಟ್ 2 ವಿಲ್ ಗಿವ್ ಮಿ 2x, ಪ್ಲಸ್ ಇಲ್ಲೇನಾಗುತ್ತೆ 5 ಅಂಡ್ 5 ಎರಡರಲ್ಲೂ 5 ಕಾಮನ್ ಇದೆ, ಸೊ 5 ಇಂಟು ಎಕ್ಸ್ ಪ್ಲಸ್ ರೂಟ್ 2. ಈಗ ನಮ್ಮ ಹತ್ರ ಎರಡು ಟರ್ಮ್ ಇದೆ, ಕನ್ಸಿಡರಿಂಗ್ ವಿ ಹ್ಯಾವ್ ಟೂ ಟರ್ಮ್ಸ್. ಎಕ್ಸ್ ಪ್ಲಸ್ ರೂಟ್ 2 ಅನ್ನೋದು ಎರಡರಲ್ಲೂ ಇದೆ, ಸೊ ಐ ವಿಲ್ ಟೇಕ್ ಎಕ್ಸ್ ಪ್ಲಸ್ ರೂಟ್ 2 ಔಟ್ ಆಸ್ ಕಾಮನ್. ಸೊ ಉಳಿಯೋದೇನವಾಗ, ವಿ ಹ್ಯಾವ್ ರೂಟ್ 2x ಪ್ಲಸ್ 5 ಇಸ್ ಈಕ್ವಲ್ ಟು 0. ಈಗ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಸೆಟ್ ಟು ಬಿ 0 ಇಫ್ either one of them is 0. ಸೊ either x plus root 2 should be equal to 0 or root 2x plus 5 should be equal to 0. So x is equal to minus root 2 or ಇನ್ನೇನಾಗುತ್ತೆ x is equal to minus 5 by root 2. Since it is a irrational number in the denominator, ನಾವು ಬೇಕಾದ್ರೆ ಇದನ್ನ root 2 by root 2 multiply ಮಾಡ್ಬೋದು. So we will get minus 5 by 2 into root 2. So minus 5 by 2 into root 2 and minus root 2 are the roots of this equation. Next, fourth one ಹೋಗೋಣ. 2x square minus x plus 1 by 8. ನೋಡಿ, we have never dealt with a problem where 1 by 8 ಈ ತರ ಟರ್ಮ್ಸ್ ಕಾನ್ಸ್ಟೆಂಟ್ ಜಾಗದಲ್ಲಿದ್ದಾಗ we have never done a problem. ಸೊ ನಾವೇನ್ ಮಾಡೋಣ, ಫಸ್ಟ್ ವಿಲ್ ಕನ್ವರ್ಟ್ ಇಟ್ ಇಂಟು ಅ ಸ್ಟ್ಯಾಂಡರ್ಡ್ ಫಾರ್ಮ್ ವಿಚ್ ವಿ ಆರ್ ಫೆಮಿಲಿಯರ್ ವಿತ್. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಐ ವಿಲ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. I will multiply the first equation by 8. ಯಾಕೆ ಮಲ್ಟಿಪ್ಲೈ ಮಾಡ್ತೀನಿ, ಬಿಕಾಸ್ ನೋಡಿ 8 ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪ್ರತಿಯೊಂದು ಟರ್ಮು ನಾನು 8 ನ ಮಲ್ಟಿಪ್ಲೈ ಮಾಡ್ಬೇಕಾ, ನೋಡೋಣ ಏನಾಗುತ್ತೆ ಅವಾಗ. 2 into 8 will give me 8x square. Minus 1 into 8 will be minus 8 into x plus 8 into 1 by 8, 8 into 1 by 8. ಇದೇನಾಗುತ್ತೆ ಇವಾಗ, ಎರಡನ್ನು ಕ್ಯಾನ್ಸಲ್ ಮಾಡ್ಬೋದು, which will be equal to 0 into 8 will always be again 0. ಓಕೆ, ಸೊ ಈಗ ಹೊಸ ಇಕ್ವೇಶನ್ ಏನ್ ಬಂದಿದೆ ನಮಗೆ, 8x ಸ್ಕ್ವೇರ್ ಮೈನಸ್ 8x, 2 ಇಂಟು 8 ಅಲ್ವಾ ಇರೋದು, ಸೊ 2 ಇಂಟು 8 ನ ಮಾಡಬೇಕಿತ್ತು. ಸೊ 2 ಇಂಟು 8x ಸ್ಕ್ವೇರ್ ಮೈನಸ್ 8x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ನಮ್ಗಿರೋ ಇಕ್ವೇಶನ್ ಏನಿವಾಗ, 16x ಸ್ಕ್ವೇರ್ ಮೈನಸ್ 8x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಈಗ ನಮ್ಮ ಕ್ವೆಶನ್ ಮಾಡಿಫೈ ಮಾಡಿದ್ಮೇಲೆ ದಿಸ್ ಇಸ್ ದ ನ್ಯೂ ಇಕ್ವೇಶನ್ ವಿಚ್ ವಿ ಹ್ಯಾವ್ ಗಾಟ್. ಇದನ್ನ ಸ್ಪ್ಲಿಟ್ ನ ಮಿಡಲ್ ಟರ್ಮ್ ಮಾಡೋಣ. ಸೊ 1 into 16 will give me ಎಷ್ಟು ಕೊಡುತ್ತಿದೋ, it will again be ಎಷ್ಟಾಗುತ್ತಿದೋ, this will be again 16x square. ಸೊ 16x square ನ ಹೆಂಗೆ, we need only minus 1. ಓಕೆ, ಸೊ 16 minus 1 ಯಾವ ತರ ಬರುತ್ತೆ, ವಾಟ್ ಆರ್ ದ ಫ್ಯಾಕ್ಟರ್ಸ್, 16 into 1 16 ಬರುತ್ತೆ, ಅಥವಾ ಇನ್ನೇನ್ ಬರುತ್ತೆ 8 2s are 16, ಇನ್ನೇನ್ ಬರುತ್ತೆ 16 4 4s are 16, ಬೇರೆ ಏನ್ ಬರುತ್ತೆ, 2 8s ಆಯ್ತು, 4 4s ಆಯ್ತು, 16 1s ಆಯ್ತು. ಓಕೆ, ಸೊ ಇದ್ರಲ್ಲಿ ಯಾವ್ದ್ರಲ್ಲ ಮೈನಸ್ 8x ಬರ್ತಾ ಇದೆಯಾ, ಇಫ್ ಐ ಟೇಕ್ ಮೈನಸ್ ಅಂಡ್ ಮೈನಸ್ ಅಂಡ್ ಇಫ್ ಐ ಗಿವ್ ಎಕ್ಸ್ ಅಂಡ್ ಎಕ್ಸ್, ಐ ಆಮ್ ಗೆಟಿಂಗ್ ಮೈನಸ್ 8x. ಸೊ 16x ಸ್ಕ್ವೇರ್ ಮೈನಸ್ 4x ಮೈನಸ್ 4x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಇವೆರಡರಲ್ಲಿ 4 ಕಾಮನ್ ತೆಗಿತೀನಿ, 4x ಕಾಮನ್ ತೆಗೆದ್ರೆ ವಿ ಹ್ಯಾವ್ ಏನ್ ಬರುತ್ತಿಲ್ಲಿ, ಎಕ್ಸ್ ಸಾರಿ ಇನ್ನೊಂದ್ಸರಿ 4x ಬರುತ್ತೆ, ಬಿಕಾಸ್ 16x ಸ್ಕ್ವೇರ್ ಇದೆ, ಮೈನಸ್ 1 ಇಲ್ಲಿ ಮೈನಸ್ ಕಾಮನ್ ತೆಗಿತೀನಿ. ಸೊ 4x ಉಳ್ಕೊಂಡ್ರೆ ಇಲ್ಲಿ ಪ್ಲಸ್ ಇದೆ, ಆಲ್ರೆಡಿ ಮೈನಸ್ ಆಚೆ ಕಡೆ ಇದೆ, ಸೊ ವಿ ಹ್ಯಾವ್ ಟು ರೈಟ್ ಮೈನಸ್ ಹಿಯರ್, ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಮೈನಸ್ 1 ಅಂತ ತಗೋಬಹುದು. ಓಕೆ, ಸೊ ನಮಗೆ ಸಿಕ್ಕಿರೋದೇನು ಇವಾಗ, 4x ಮೈನಸ್ 1 ಇಂಟು 4x ಮೈನಸ್ 1 ಇಸ್ ಈಕ್ವಲ್ ಟು 0. ಪ್ರಾಡಕ್ಟ್ 0 ಇದೆ ಅಂದ್ರೆ ಏನೇನು ಈಕ್ವಲ್ ಇರಬೇಕು, ಅಥವಾ 4x ಮೈನಸ್ 1 ಶುಡ್ ಬಿ ಈಕ್ವಲ್ ಟು 0 ಆರ್ ತಿರ್ಗಾ ಸೇಮ್ ಇದೆ 4x ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ಫಸ್ಟ್ ಈಕ್ವೇಶನ್ ಅಲ್ಲಿ x ವ್ಯಾಲ್ಯೂ ಏನ್ ಬರುತ್ತೆ, 1/4 ಬರುತ್ತೆ, ಆರ್ ಸೆಕೆಂಡ್ ಈಕ್ವೇಶನ್ ಅಲ್ಲೂ x ವ್ಯಾಲ್ಯೂ ಏನ್ ಬರುತ್ತೆ, 1/4. ಸೊ 1/4 and 1/4 ಆರ್ ರೂಟ್ಸ್ ಆಫ್ ದ ಫೋರ್ತ್ ಈಕ್ವೇಶನ್. ಫಿಫ್ತ್ ಕ್ವೆಶನ್ ಈ ತರ ಇದೆ, 100x ಸ್ಕ್ವೇರ್ ಮೈನಸ್ 20x ಪ್ಲಸ್ 1 ಇಸ್ ಈಕ್ವಲ್ ಟು 0. ಫಸ್ಟ್ ಆಸ್ ಇಟ್ ಈಸ್ ವಿ ಹ್ಯಾವ್ ಟು ಮಲ್ಟಿಪ್ಲೈ a and c. ಸೊ 100x ಸ್ಕ್ವೇರ್ ಅಂತ ಬರಿತೀನಿ, ಐ ವಿಲ್ ಸ್ಪ್ಲಿಟ್ ದ ಫ್ಯಾಕ್ಟರ್ಸ್ ಬರೋ ತರ ಬರಿತೀನಿ, ಸೊ ದಟ್ ಐ ಕ್ಯಾನ್ ರೈಟ್ ದ ಮಿಡಲ್ ಟರ್ಮ್. 100 ಅಂದ್ರೆ ಎಲ್ರಿಗೂ ಸ್ಟಾರ್ಟ್ ಆಗೋದೇನು, 100 1s ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ 50 2s, ನೆಕ್ಸ್ಟ್ 3 ಅಲ್ಲಿ ಬರಲ್ಲ, 5 ಅಂದ್ರೆ 4 ಅಂದ್ರೆ 25 4s, ನೆಕ್ಸ್ಟ್ 20 5s. ಇದು ಏನೇ ಮಾಡಿದ್ರು ನನಗೆ 20 ಸಿಗ್ತಾ ಇಲ್ಲ, ಸೊ ಲಾಸ್ಟ್ ಆಪ್ಷನ್ ಏನು, ಇನ್ನೊಂದು 10 10s 100. ಈಗ ನೋಡಿ 10 ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 20 ಬರುತ್ತಾ, ನಂಗೆ ನೆಗೆಟಿವ್ ಬೇಕು, ಸೊ ಎರಡಕ್ಕೂ ನೆಗೆಟಿವ್ ಕೊಡ್ತೀನಿ. ಸರಿ, ಎಕ್ಸ್ ಸ್ಕ್ವೇರ್ ಬೇಕು, ಸೊ ಒಂದಕ್ಕೆ ಎಕ್ಸ್ ಕೊಡ್ತೀನಿ, ಇನ್ನೊಂದು ಎಕ್ಸ್ ಕೊಡ್ತೀನಿ.
ಓಕೆ, ಸೊ ಇವಾಗ ನನಗೆ ಸಿಗೋದೇನು ಫ್ಯಾಕ್ಟರ್ಸ್ 100x² ಮೈನಸ್ 10x ಮೈನಸ್ 10x ಪ್ಲಸ್ 1 ಇಸ್ ಈಕ್ವಲ್ ಟು 0. ಈಗ ಇವೆರಡರಲ್ಲಿ ಏನೇನು ಕಾಮನ್ ತೆಗಿಬಹುದು? 100 ಇದೆ, 10 ಇದೆ, ಸೊ 10 ಇಸ್ ದ ಮಿನಿಮಮ್, ಅದನ್ನ ಕಾಮನ್ ತೆಗಿಬಹುದು. x² ಇದೆ, x ಇದೆ, ಸೊ x ನ ಕಾಮನ್ ತೆಗಿಬಹುದು. ಸೊ ಏನ್ ಬರುತ್ತೆ ಇಲ್ಲಿ ಇವಾಗ 10x ಬರುತ್ತೆ ತಿರ್ಗಾ. ಸೊ 10x ಇಂಟು 10x ವಿಲ್ ಗಿವ್ ಮಿ 100x² ಮೈನಸ್ 10x ಆಲ್ರೆಡಿ ಔಟ್ಸೈಡ್ ಇದೆ, ಸೊ 1 ಅಂತ ಬರಿತೀನಿ. ನೆಕ್ಸ್ಟ್ ಇವೆರಡರಲ್ಲೂ ಏನ್ ಕಾಮನ್? ಮೈನಸ್ 1 ಕಾಮನ್ ತೆಗಿತೀನಿ. ಸೊ ಫಸ್ಟ್ ಟರ್ಮ್ ವಿಲ್ ಬಿ 10x. ಇಲ್ಲಿ ಪ್ಲಸ್ ಇದೆ ಬಟ್ ಆಚೆಗಡೆ ಮೈನಸ್ ಇದೆ. ಸೊ ಒಳಗಡೆ ನಾನು ಮೈನಸ್ ಬರೆದ್ರೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ ಇಂಟು ಮೈನಸ್ 1. ಸೊ ಏನಾಗುತ್ತೆ ಇವಾಗ 10x ಮೈನಸ್ 1 ಕಾಮನ್ ಇದೆ, ಉಳ್ದಿರೋದೇನವಾಗ 10x ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ಪ್ರಾಡಕ್ಟ್ 0 ಇದೆ ಅಂದ್ರೆ 10x ಮೈನಸ್ 1 ಫಸ್ಟ್ ಪಾರ್ಟ್ ಶುಡ್ ಬಿ 0 ಆರ್ ತಿರ್ಗಾ ಅದೇ 10x ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ x is equal to ಏನಾಗುತ್ತೆ? x is equal to 1/10 or x is equal to 1/10. So 1/10 and 1/10 are the roots of this equation. John and Jeevanti together have 45 marbles. Both of them lost 5 marbles each and the product of number of marbles they now have is 124. We would like to find out how many marbles they had to start with. Okay, simple. ಇದು ಆಕ್ಚುಲಿ ಒಂದು ಲೀನಿಯರ್ ಇಕ್ವೇಶನ್ ಅಲ್ಲಿ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ಬೋದು, ಬಟ್ ನಾವು ಪರ್ಪಸ್ಫುಲಿಯಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಬಹುದು. ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲೇ ಸಾಲ್ವ್ ಮಾಡಬೇಕು. ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಜಾನ್ ಅಂಡ್ ಜೀವಂತಿ ಟುಗೆದರ್ ಹ್ಯಾವ್ 45 ಮಾರ್ಬಲ್ಸ್. ಸೊಲ್ಯೂಷನ್ ಸ್ಟಾರ್ಟ್ ಮಾಡಿ. ಜಾನ್ ಅಂಡ್ ಜೀವಂತಿ ಟುಗೆದರ್ ಅಂದ್ರೆ ಏನು? ನಾವು ಅದನ್ನ ಆಡ್ ಮಾಡಿದ್ರೆ ಅವ್ರಿಬ್ಬರ ಹತ್ರ ಎಷ್ಟು ಮಾರ್ಬಲ್ಸ್ ಇದೆ ಅದನ್ನ ಆಡ್ ಮಾಡಿದ್ರೆ 45 ಬರುತ್ತೆ. ಈಗ ಹೈಪೋಥೆಟಿಕಲ್ ಸಿಚುವೇಶನ್, ಜಾನ್ ಹತ್ರ 5 ಮಾರ್ಬಲ್ಸ್ ಇದ್ರೆ ಜೀವಂತಿ ಹತ್ರ ಎಷ್ಟಿರ್ಬೇಕು? 40 ಇರಬೇಕು. ಜಾನ್ ಹತ್ರ 20 ಇದ್ರೆ ಜೀವಂತಿ ಹತ್ರ ಎಷ್ಟಿರ್ಬೇಕು? 25 ಇರಬೇಕು. ಯಾಕೆ ಹೆಂಗ್ ಗೊತ್ತಾಗ್ತಿದೆ ಅದು? ಟೋಟಲ್ ಇಂದ ಜಾನ್ ಪಾರ್ಟ್ ನ ನಾವು ಮೈನಸ್ ಮಾಡ್ತಾ ಇದೀವಿ. ಅದೇ ತರ ಜಾನ್ ಹತ್ರ ಎಕ್ಸ್ ಮಾರ್ಬಲ್ಸ್ ಇದ್ರೆ ಜೀವಂತಿ ಹತ್ರ ಎಷ್ಟಿರ್ಬೇಕು? ಸೇಮ್, ಟೋಟಲ್ ಇಂದ ಆ ಪಾರ್ಟ್ ನ ಮೈನಸ್ ಮಾಡಿ 45 ಮೈನಸ್ ಎಕ್ಸ್ ಆಗುತ್ತೆ. ಸೊ ಲೆಟ್ ದ ಮಾರ್ಬಲ್ಸ್ ಅಟ್ ಜಾನ್, ಅವನ ಹತ್ರ ಎಕ್ಸ್ ಮಾರ್ಬಲ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಜಾನ್ ಪ್ಲಸ್ ಜೀವಂತಿ ಇಬ್ಬರ ಹತ್ರನು ಸೇರಿ ಎಷ್ಟಿರ್ಬೇಕಿತ್ತು? 45 ಇರ್ಬೇಕಿತ್ತು. ಸೊ ಇವಾಗ ಜೀವಂತಿ ಹತ್ರ ಎಷ್ಟಿದೆ? ಜೀವಂತಿ ಹ್ಯಾಸ್ 45 ಮೈನಸ್ ಎಕ್ಸ್. ಜಾನ್ ಹತ್ರ ಎಷ್ಟಿದೆ? ಜಾನ್ ಹ್ಯಾಸ್ ಎಕ್ಸ್ ಮಾರ್ಬಲ್ಸ್. ಓಕೆ, ಇವಾಗ ಅವರಿಬ್ಬರ ಹತ್ರ ಇಷ್ಟಿದೆ. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ? ನೆಕ್ಸ್ಟ್ ಬೋತ್ ಆಫ್ ದೆಮ್ ಲಾಸ್ಟ್ 5 ಮಾರ್ಬಲ್ಸ್. ಈಗ ಜೀವಂತಿ 5 ಮಾರ್ಬಲ್ಸ್ ಕಳ್ಕೊಂಡ್ರೆ ಏನಾಗುತ್ತಿದ್ದು? 45 ಮೈನಸ್ ಎಕ್ಸ್ ಮೈನಸ್ 5 ಆಗುತ್ತೆ. 5 ಮಾರ್ಬಲ್ಸ್ ಕಳ್ಕೊಂಡ್ಬಿಟ್ರು. ಅದೇ ತರ ಜಾನ್ ಹತ್ರ ಎಷ್ಟಿದೆ? ಇವಾಗ ಜಾನ್ ಹತ್ರ ಎಕ್ಸ್ ಇದೆ, 5 ಮಾರ್ಬಲ್ಸ್ ಕಳ್ಕೊಂಡ್ರು ಅಂದ್ರೆ ಟೋಟಲ್ ಇಂದ ಕಡಿಮೆ ಆಗ್ಬೇಕು 5 ಮಾರ್ಬಲ್. ಕರೆಕ್ಟಾ? ಸೊ ಇದನ್ನ ಏನಂತ ಬರಿಬಹುದು ನಾನು? 40 ಮೈನಸ್ ಎಕ್ಸ್ ಅಂತ ಬರಿಬಹುದು. ಇದನ್ನ ಆಸ್ ಇಟ್ ಈಸ್ ಎಕ್ಸ್ ಮೈನಸ್ 5 ಅಂತ ಬರಿಬಹುದು. if both of them lost 5 marbles each, the product of number of marbles they now have, ಇವಾಗ ಎಷ್ಟಿದೆ ಅವ್ರ ಹತ್ರ? These are the marbles which they both have now. It is 124. ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಡಕ್ಟ್ ತಗೋತೀನಿ. 40 ಮೈನಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 5. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 124. ಪ್ರಾಡಕ್ಟ್ ತಗೊಂಡು ಹೋಗೋಣ. ಈಗ 40 ಇಂಟು ಎಕ್ಸ್ ಎಷ್ಟಾಗುತ್ತೆ? ಇಸ್ ಈಕ್ವಲ್ ಟು 40x. ನೆಕ್ಸ್ಟ್ 40 into minus 5 is minus 200. Minus x into x will be minus x square. Next ಏನಾಗುತ್ತೆ? minus x into minus 5 plus 5x is equal to 124. ಈಗ ಎಲ್ಲದನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಮೈ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ 0 is equal to x square ಆ ಕಡೆ ಶಿಫ್ಟ್ ಮಾಡ್ತೀನಿ, ಪಾಸಿಟಿವ್ x square ಆಗುತ್ತೆ. 40x plus 40x plus 5x will be 45x. ಆ ಕಡೆ ಶಿಫ್ಟ್ ಮಾಡಿದ್ರೆ ಅದು ಮೈನಸ್ 45x ಆಗುತ್ತೆ. ನೆಕ್ಸ್ಟ್ ಮೈನಸ್ 200 ಇದೆ, ಆ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 200 ಆಗುತ್ತೆ. ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಲ್ರೆಡಿ 124 ಇತ್ತು, ಪ್ಲಸ್ 124 ಆಗುತ್ತೆ. ಸೊ ನನಗೆ ಬರ್ತಾ ಇರೋ ಇಕ್ವೇಶನ್ ಏನು? 0 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 45x ಪ್ಲಸ್ 324. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ನಾವು ದಿಸ್ ಇಸ್ ದ ಇಕ್ವೇಶನ್ ವಿಚ್ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಓಕೆ, ಸೊ 324 ನ ಸ್ಪ್ಲಿಟ್ ಮಾಡ್ಬೇಕೀಗ. ವಿ ನೀಡ್ ಟು ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ 324 ಬಿಕಾಸ್ ಎ ಅಂಡ್ ಸಿ ನಾನು ಮಲ್ಟಿಪ್ಲೈ ಮಾಡಿದ್ರೆ ಎನಿವೇ ಐ ಆಮ್ ಗೆಟಿಂಗ್ 324. ಸೊ ಇವಾಗ ಅದನ್ನು ಸ್ಪ್ಲಿಟ್ ಮಾಡಿದ್ರೆ ಏನ್ ಬರುತ್ತೆ? 18 ಇಂದ ಸ್ಟಾರ್ಟ್ ಆಗುತ್ತೆ. 18 ಇಂಟು 18 324 ಕರೆಕ್ಟ್, ಬಟ್ 18 ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ. ನೆಕ್ಸ್ಟ್ ನಂಬರ್ ಯಾವ್ದಿದೆ? ಮೇ ಬಿ 36 ಹೋಗ್ಬೋದು. 36 9 324 ಮೈನಸ್ 45 ಬೇಕು ಅಂಡ್ 36. ಎಸ್, ನಮಗೆ ನಂಬರ್ ಸಿಕ್ತು. ಮೈನಸ್ 36 ಅಂಡ್ ಮೈನಸ್ 9 ವಿಲ್ ಗಿವ್ ಮಿ ಮೈನಸ್ 45 ಅಂಡ್ 324 ಎಕ್ಸ್ ಸ್ಕ್ವೇರ್ ಅಲ್ವಾ? ಎ ಅಂಡ್ ಸಿ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೊ ಇದಕ್ಕೊಂದು ಎಕ್ಸು, ಇದಕ್ಕೊಂದು ಎಕ್ಸು.
ಓಕೆ, ಸೊ ಇವಾಗ ನನ್ನ ಹತ್ರ ಇರೋ ಈಕ್ವೇಶನ್ ಏನು, ಐ ಹ್ಯಾವ್ ಗಾಟ್ ದ ಈಕ್ವೇಶನ್ ಆಸ್ ಎಕ್ಸ್ ಸ್ಕ್ವೇರ್ ಮೈನಸ್ 45x ಬದಲು ಮೈನಸ್ 36x ಮೈನಸ್ 9x ಪ್ಲಸ್ 324 ಇಸ್ ಈಕ್ವಲ್ ಟು 0 ಅಂತ ಬರೀತೀನಿ. ಸೊ ಫಸ್ಟ್ ಸೈಡ್ ಇಂದ ಏನ್ ಕಾಮನ್ ತಗೋಬಹುದು, ಎಕ್ಸ್ ತಗೋಬಹುದು ಇಂಟು ಎಕ್ಸ್ ಮೈನಸ್ 36 ಮೈನಸ್ 9x ಇದೆ, ಸೊ ಮೈನಸ್ 9 ಕಾಮನ್ ತಗೋತೀನಿ. ಸೊ ಮೈನಸ್ 9 ಕಾಮನ್ ತಗೊಂಡ್ರೆ ಉಳಿದಿರೋದೇನು ಎಕ್ಸ್. ಆನ್ಸರ್ ನನಗೆ ಪ್ಲಸ್ ಬೇಕು ಅಂಡ್ ಮೈನಸ್ ಒಂದು ಆಲ್ರೆಡಿ ಆಚೆ ಕಡೆ ಇದೆ. ಮೈನಸ್ 324 ಏನಾಗುತ್ತೆ, 9 into something should give me 324. It is 36 is equal to 0. So x minus 9 into x plus 30, x idunu minus alva, x minus 36 is equal to 0. So x is equal to 9 or x is equal to 36. Next question, Lord. A cottage industry produces a certain number of toys in a day. The cost of production of each toy was found to be 55 minus the number of toys produced in a day. On a particular day, the total cost of production was rupees 750. We would like to find out the number of toys produced on that day. So, ನೋಡಿ, ನಂಬರ್ ಆಫ್ ಟಾಯ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಡಿಪೆಂಡ್ ಆಗೋದು ಕೆಲವು ಫ್ಯಾಕ್ಟರ್ಸ್ ಇದೆ. ಆ ಕೆಲವು ಫ್ಯಾಕ್ಟರ್ಸ್ ನ ಕಂಡೀಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ವಿ ಹ್ಯಾವ್ ಟು ಅನಲೈಸ್ ದ ಕಂಡೀಷನ್, get to know how do we find the number of toys and then find what is the number of toys. Okay, first sentence ಏನು ಕೊಟ್ಟಿದ್ದಾರೆ, cottage industry produces a certain number of toys. Okay, cost of production of each toy was found to be 55 minus number of toys produced in a day. ಈಗ ಸಪೋಸ್ ನೋಡಿ, ಆ ಈಚ್ ಟಾಯ್ ಎಷ್ಟು ಪ್ರೊಡ್ಯೂಸ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಸಪೋಸ್ ನಾನು ಜಸ್ಟ್ ಫಾರ್ ಅ ಹೈಪೋಥೆಟಿಕಲ್ ಸಿಚುವೇಶನ್, ನಾನೇನಾದ್ರೂ 10 ಟಾಯ್ನ ಪ್ರೊಡ್ಯೂಸ್ ಮಾಡಿದ್ರೆ ಪ್ರೊಡಕ್ಷನ್ ಎಷ್ಟಾಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ, 55 ಮೈನಸ್ 10 ಎಷ್ಟಾಗುತ್ತೆ, 45 ಆಗುತ್ತೆ. ಇದು ಒನ್ ಟಾಯ್ಗೆ. ಟೋಟಲ್ ನಾನು 10 ಮಾಡಿದ್ರೆ ಎಷ್ಟಾಗುತ್ತೆ, ಈಗ ಇದು 45 rupees ಫಾರ್ 10. ಓಕೆ, ಅದೇ ತರ ಆನ್ ಅ ಪರ್ಟಿಕ್ಯುಲರ್ ಡೇ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ rupees 750 ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಾಗ್ತಿದೆ, ಈಗ ಇದೇ ನಾನು 10 ಟಾಯ್ ಮಾಡೋ ಜಾಗದಲ್ಲಿ ಇಫ್ ಐ ಪ್ರೊಡ್ಯೂಸ್ ಎಕ್ಸ್ ಟಾಯ್ಸ್ ಇನ್ ಅ ಡೇ ಏನಾಗುತ್ತೆ, 55 ಮೈನಸ್ ಎಕ್ಸ್, this is my cost, this is the number of toys. Okay, so ಇಲ್ಲಿ total cost ಎಷ್ಟಾಗುತ್ತೆ, 10 is the number of toys, cost ಬಿದ್ದಿರೋದು 45. so total cost ಏನಾಗಬೇಕು, 45 into 10 ಮಾಡಬೇಕು, which is nothing but 450. ಅದೇ ತರ x ತಗೊಂಡಾಗ ಏನಾಗುತ್ತೆ, x is the number of toys. ನೀವು ಸಿಂಪಲ್ ಅಂಗಡಿಗೆ ಹೋಗ್ತೀರಾ, 45 rupees 10 ತಗೋತೀರಾ, ಕರೆಕ್ಟ್. ಸೊ ಟೋಟಲ್ ಎಷ್ಟಾಗುತ್ತೆ, 45 into 10 ವಿಚ್ ಇಸ್ 450. ಅದೇ ತರ ಇಲ್ಲಿ ಎಕ್ಸ್ ಟಾಯ್ಸ್ ಆಗಿದೆ, ಕಾಸ್ಟ್ ಆಗಿರೋದು 55 ಮೈನಸ್ ಎಕ್ಸ್. ಸೊ ಟೋಟಲ್ ಎಷ್ಟಾಗಬೇಕು, ಟೋಟಲ್ ಇಸ್ ಎಕ್ಸ್ ಇಂಟು 55 ಮೈನಸ್ ಎಕ್ಸ್. ವಾಪಸ್ ಕ್ವಶನ್ ಬರೋಣ. ಆನ್ ಅ ಪರ್ಟಿಕ್ಯುಲರ್ ಡೇ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ 750 ಅಂತ ಹೇಳ್ತಾ ಇದ್ದಾರೆ. ಸೊ ಈಚ್ ಟಾಯ್ ಇಸ್ ಎಕ್ಸ್, ಆಮೇಲೆ ಏನ್ ಸಿಕ್ತು ನಮಗೆ, ಕಾಸ್ಟ್ ಎಷ್ಟಾಗಿದೆ ಇವಾಗ 55 ಮೈನಸ್ ಎಕ್ಸ್, ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು rupees 750. ಸೊ ಟೋಟಲ್ ಅಂದ್ರೆ ಹೆಂಗೆ, ಎಕ್ಸ್ ಇಂಟು 55 ಮೈನಸ್ ಎಕ್ಸ್. ಸೊ ಎಕ್ಸ್ ಇಂಟು 55 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 750. ಸೊ ಎಷ್ಟಾಗುತ್ತಿದ್ದು, ಎಕ್ಸ್ ಇಂಟು 55 ಇಸ್ 55x ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 750. ದೇರ್ ಫೋರ್ ನಮಗೆ ಈಕ್ವೇಶನ್ ಏನ್ ಸಿಗುತ್ತೆ, ಎಲ್ಲ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 750 ಮೈನಸ್ 55x ಇಸ್ ಈಕ್ವಲ್ ಟು 0. ಪ್ರಾಪರ್ ಆಗಿ ಬರೆದ್ರೆ ಇದನ್ನ ಎಕ್ಸ್ ಸ್ಕ್ವೇರ್ ಮೈನಸ್ 55x ಪ್ಲಸ್ 750 ಇಸ್ ಈಕ್ವಲ್ ಟು 0. ಈಗ 750ನ ಏನ್ ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಸ್ಪ್ಲಿಟ್ 750. ಫಸ್ಟ್ ನಾವು ಓಕೆ 750ನೇ ಸ್ಪ್ಲಿಟ್ ಮಾಡೋಣ. ಫಸ್ಟ್ ಏನ್ ಬರುತ್ತೆ ನಮಗೆ, 15 ಇಂಟು 50 ಬರುತ್ತೆ. 50 ಮೈನಸ್ 15 ಏನ್ ಮಾಡಿದ್ರು ನನಗೆ 55 ಕೊಡ್ತಾ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬೇಕಾಗಿರೋದು ಯಾವುದು, ವಿ ಕ್ಯಾನ್ ಗೋ ಫಾರ್ 25 3 is 75 ಅಲ್ವಾ. ಸೊ 75, ಸೊ 750 ಬೇಕು ಅಂದ್ರೆ 30. ಇದೆರಡಕ್ಕೆ ಏನಾರ ಮಾಡಿದ್ರೆ ಆಗ್ತಿದ್ಯಾ, ಎಸ್. ಎರಡಕ್ಕೂ ನೆಗೆಟಿವ್ ಸೈನ್ ಕೊಡ್ತೀನಿ ಬಿಕಾಸ್ ನಮಗೆ ನೆಗೆಟಿವ್ ಆನ್ಸರ್ ಬೇಕು. 750 ಎಕ್ಸ್ ಸ್ಕ್ವೇರ್ ಇಸ್ ದ ಆಕ್ಚುಯಲ್ ಥಿಂಗ್. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಇಲ್ಲಿಗೊಂದು ಎಕ್ಸ್ ಕೊಡ್ತೀನಿ, ಇಲ್ಲಿಗೊಂದು ಎಕ್ಸ್ ಕೊಡ್ತೀನಿ. ಸೊ ವಿ ಹ್ಯಾವ್ ಫೌಂಡ್ ದ ಫ್ಯಾಕ್ಟರ್ಸ್. ಏನಾಗುತ್ತೆ ಇವಾಗ, ಎಕ್ಸ್ ಸ್ಕ್ವೇರ್ ಮೈನಸ್ 25x ಮೈನಸ್ 30x ಪ್ಲಸ್ 750 ಇಸ್ ಈಕ್ವಲ್ ಟು 0. ಸೊ ಈಗ ಎರಡೇ ಟರ್ಮ್ಸ್ ಇಂದ ಕಾಮನ್ ತಗೊಂಡ್ಬರೋಣ. ಎಕ್ಸ್ ಇಂಟು ಎಕ್ಸ್ ಮೈನಸ್ 25 ಮೈನಸ್ ಇದೆರಡರಲ್ಲೂ ಏನಾದ್ರು ಕಾಮನ್ 30 ಇದೆಯಾ, 30 ಇದೆ, ಇಂಟು ಎಕ್ಸ್ ಮೈನಸ್ ಆಬ್ವಿಯಸ್ಲಿ ಇಲ್ಲಿ 25 ಬರಬೇಕು. ಓಕೆ, ಸೊ ಇವಾಗ ಎರಡು ಟರ್ಮ್ಸ್ ಅಲ್ಲಿ ಕಾಮನ್ ಯಾವ್ದು ಕಾಣಿಸ್ತಿದೆ, ವಿ ಹ್ಯಾವ್ ಎಕ್ಸ್ ಮೈನಸ್ 25 ಕಾಮನ್. ಸೊ ಎಕ್ಸ್ ಮೈನಸ್ 25 ನ ಕಾಮನ್ ತೆಗೆದ್ರೆ ವಿ ಹ್ಯಾವ್ ರಿಮೈನಿಂಗ್ ಆಸ್ ಎಕ್ಸ್ ಮೈನಸ್ 30, ಇಟ್ ಈಸ್ ಈಕ್ವಲ್ ಟು 0.
ಸೊ x minus 25 should be equal to 0 or x should be equal to 30. ಸೊ ಇದೇನಾಗುತ್ತೆ x ವ್ಯಾಲ್ಯೂ 25 and ಇನ್ನೊಂದೇನು ಬರುತ್ತೆ x ವ್ಯಾಲ್ಯೂ 30. ಸೊ ಕಾಸ್ಟ್ ಆಫ್ 25 ಟಾಯ್ಸ್ ನಾವೇನಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಾಸ್ಟ್ ಎಷ್ಟಾಗುತ್ತೆ? ಕಾಸ್ಟ್ ಈಸ್ 55 minus 25 which is 30. ಅದೇ ತರ 30 ಟಾಯ್ಸ್ ಏನಾರ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಾಸ್ಟ್ ಎಷ್ಟಾಗುತ್ತೆ? ಕಾಸ್ಟ್ ವಿಲ್ ಬಿ 55 minus 30 which is equal to 25. These are our answers.